ಹುತಾತ್ಮ ಯೋಧ ಗುರು ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ನಡೆಸಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವುದು. ಕೆಎಂ ದೊಡ್ಡಿ ಮಳವಳ್ಳಿ ರಸ್ತೆ ಬಳಿ ಅಂತ್ಯ ಸಂಸ್ಕಾರವನ್ನ ಮಾಡಲಾಗುತ್ತೆ. ಅದು ಮೇನ್ ರೋಡು. ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೆಎಂ ದೊಡ್ಡಿ ಮಳವಳ್ಳಿ ರಸ್ತೆ ಬಳಿ ಅಂತ್ಯ ಸಂಸ್ಕಾರವನ್ನ ಮಾಡೋದಕ್ಕೆ ಈಗ ಆಲ್ರೆಡಿ ಸಿದ್ಧತೆ ಪೂರ್ಣಗೊಳ್ತಾ ಇದೆ. ಮೆಳ್ಳಹಳ್ಳಿಯ ಹೆಬ್ಬಾಳ ಬಳಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ನಡೆಸಲಾಗಿರುವಂಥದ್ದು. 10 ಗಂಟೆ ಸರ್ಕಾರಿ ಜಾಗದಲ್ಲಿ ಗುರು ಅವರ ಅಂತ್ಯಕ್ರಿಯೆ ನಡೀತಾ ಇದೆ. ಸಿಮೆಂಟ್ ಇಟ್ಟಿಗೆಯಿಂದ ಚಿತಾ ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ. ಈಗ ಆಲ್ರೆಡಿ ಸ್ಥಳದಲ್ಲಿ ಪೂರ್ವ ಪಶ್ಚಿಮಕ್ಕೆ 6 ಅಡಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದ್ರೆ ಉತ್ತರ ದಕ್ಷಿಣಕ್ಕೆ 9 ಅಡಿ ಅಳತೆಯ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿರುವಂಥದ್ದು. ಹಿಂದೂ ಸಂಪ್ರದಾಯದಂತೆ ಹುತಾತ್ಮ ಗುರು ಅವರ ಅಂತ್ಯಕ್ರಿಯೆ ನೆರವೇರಲಿದೆ. ಗುರು ಚಿತೆಗೆ ಅಗ್ನಿಸ್ಪರ್ಶವನ್ನ ಮಾಡಲಿದ್ದಾರೆ ಅವರ ಸಹೋದರ. ಸ್ಥಳದಲ್ಲೇ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಇನ್ನು ಸ್ಥಳದಲ್ಲಿ ಗಣ್ಯರು ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಈ ಒಂದು ಸಂದರ್ಭದಲ್ಲಿ ಭಾಗವಹಿಸುವಂತ ಸಾಧ್ಯತೆ ಇದೆ. ಇನ್ನು ಗಣ್ಯರು ಸಾರ್ವಜನಿಕರ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸರ ನಿಯೋಜನೆಯನ್ನ ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರದು ಅಂತ ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ. 2 ದೃಶ್ಯಾವಳಿಗಳು ನಿಮ್ಮ ಕಣ್ಣ ಮುಂದೆ ಇದೆ. ಒಂದು ರಸ್ತೆಯ ಮಾರ್ಗದಲ್ಲಿ ಹೋಗ್ತಾ ಇರುವಂತದ್ದು ಪಾರ್ಥಿವ ಶರೀರ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ವಗ್ರಾಮವನ್ನ ತಲುಪಲಿದೆ. ಮತ್ತು ಒಂದ್ ಕಡೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಲಾಗಿರುವಂತಹ ಒಂದು ಜಾಗವನ್ನ ಕೂಡ ನೋಡ್ತಾ ಇದ್ದೀರಾ. ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಮತ್ತು ಒಂದ್ ಕಡೆ ಕಟ್ಟಿಗೆಗಳನ್ನ ಕೂಡ ಹಾಕಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇಲ್ಲಿ ಅಗ್ನಿಸ್ಪರ್ಶವನ್ನ ಮಾಡಲಾಗುತ್ತೆ ಪಾರ್ಥಿವ ಶರೀರಕ್ಕೆ. ಸೊ ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆ ನಡೆದಿದೆ. ಇನ್ನು ಅಂತ್ಯ ಸಂಸ್ಕಾರದ ಬಳಿ ಆ ಒಂದು ಜಾಗದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಪುಟ್ಟಪ್ಪ, ಅಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ ಅಂತ? ಪೃಥ್ವಿರಾಜ್, ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಮುಗಿದಿದೆ. ಕಂಪ್ಲೀಟ್ ಆಗಿ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಆಗಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿ ಮುಗಿಸಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಮಡಿವಾಳ ಸಮಾಜದ ಸಾಕಷ್ಟು ಹಿರಿಯರು ಅಂತ್ಯ ಸಂಸ್ಕಾರಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಪಾರ್ಥಿವ ಶರೀರ ಆಗಮಿಸಿ ವಿಧಿವಿಧಾನಗಳನ್ನ ಪೂರೈಸಿದ ನಂತರ ಚಿತಾಭಸ್ಮವನ್ನು ನೆರವೇರಿಸೋದಷ್ಟೇ ಇಲ್ಲಿ ಬಾಕಿ ಉಳಿದಿರುವಂತದ್ದು. ಪೃಥ್ವಿರಾಜ್, ನಿಮಗೆ ದೃಶ್ಯಗಳಲ್ಲಿ ನೋಡಬಹುದು. ಈಗ ಕಂಪ್ಲೀಟ್ ಆಗಿ ಎಲ್ಲ ರೀತಿಯಾದಂತಹ ಸಿದ್ಧತೆ ಅಂತ್ಯ ಸಂಸ್ಕಾರಕ್ಕೆ ಆಗಿದೆ. ವೀರಯೋಧ ಗುರು ಅವರ ಪಾರ್ಥಿವ ಶರೀರ ಮೊದಲು ಅವರ ನಿವಾಸಕ್ಕೆ ಆಗಮಿಸುತ್ತೆ. ಅಲ್ಲಿ ಅಂತಿಮ ವಿಧಿವಿಧಾನ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ಆನಂತರ ಮೆರವಣಿಗೆ ಮುಖಾಂತರ ಅದನ್ನ ಈ ಒಂದು ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ತರ್ತಾರೆ. ಈ ಸ್ಥಳಕ್ಕೆ ತಂದು ಇಲ್ಲಿ ಗಾರ್ಡ್ ಆಫ್ ಆನರ್ ಅಂದ್ರೆ ಏನು ಸರ್ಕಾರಿ ಗೌರವಗಳನ್ನ ನೀಡ್ತಾರೆ, ಆ ಒಂದು ಸರ್ಕಾರಿ ಗೌರವವನ್ನು ನೀಡೋದಕ್ಕೆ ಅಲ್ಲಿ ಒಂದು ಸ್ಟೇಜ್ ಅನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಿ ಸರ್ಕಾರಿ ಗೌರವಗಳನ್ನ ನೀಡಿ ಗಾರ್ಡ್ ಆಫ್ ಆನರ್ ಕೊಟ್ಟ ನಂತರ ಎಲ್ಲಾ ಗಣ್ಯರು ಗೌರವ ವಂದನೆಯನ್ನು ಸಲ್ಲಿಸ್ತಾರೆ. ಗಣ್ಯರು ಕುಳಿತುಕೊಳ್ಳೋದಕ್ಕೆ ಈಗಾಗಲೇ ವೇದಿಕೆಯನ್ನು ಸಹ ಸಿದ್ಧ ಮಾಡಲಾಗಿದೆ. ಸಿಎಂ ಕುಮಾರಸ್ವಾಮಿ ಸೇರಿದಂತೆ ರಾಜ್ಯದ ಹಲವು ಸಚಿವರು ಹಾಗೂ ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಮತ್ತು ಹಿರಿಯ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಮತ್ತು ಸಿಆರ್ಪಿಎಫ್ ಅಧಿಕಾರಿಗಳು ಸಹ ಸ್ಥಳಕ್ಕೆ ಆಗಮಿಸಿ ವೀರಯೋಧ ಗುರು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಆ ನಂತರ ಅಂತಿಮ ವಿಧಿವಿಧಾನಗಳನ್ನ ಪೂರೈಕೆ ಮಾಡೋದಕ್ಕಾಗಿ ಈ ಒಂದು ಸಮಾಧಿ ಸ್ಥಳಕ್ಕೆ ತಂದು ಪಾರ್ಥಿವ ಶರೀರವನ್ನು ಇಟ್ಟು ಇಲ್ಲಿ ನೆರವೇರಬೇಕಾದಂತಹ ಎಲ್ಲ ರೀತಿಯ ಪೂಜೆಗಳನ್ನ ನೆರವೇರಿಸಿ ಆನಂತರ ಚಿತಾಭಸ್ಮದಕ್ಕೆ ಅಗ್ನಿಸ್ಪರ್ಶವನ್ನು ಸಹ ಮಾಡಲಿದ್ದಾರೆ. ಅದೆಲ್ಲ ಕಾರ್ಯಕ್ರಮ ಮುಗಿದ ನಂತರ ಇವತ್ತಿನ ಕಾರ್ಯಕ್ರಮ ಅಂತ್ಯ ಸಂಸ್ಕಾರದ ಕಾರ್ಯಕ್ರಮ ಸುಮಾರು 5 ರಿಂದ 5:30 ಗಂಟೆಗೆ ಮುಕ್ತಾಯವಾಗುವಂತಹ ಒಂದು ನಿರೀಕ್ಷೆಯನ್ನ ಇಲ್ಲಿರುವಂತಹ ಜನರು ಇಟ್ಕೊಂಡಿದ್ದಾರೆ. ಸದ್ಯಕ್ಕೆ ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಜನರು ಬಂದು ಸೇರ್ಕೊಂಡು ಅಂತಿಮ ಸಂಸ್ಕಾರಕ್ಕೆ ಯಾವ ರೀತಿ ಆಗುತ್ತೆ ಅನ್ನೋ ಒಂದು ಕುತೂಹಲದಿಂದ ಕಾಯ್ತಿದ್ದಾರೆ. ಪೃಥ್ವಿರಾಜ್. ಪುಟ್ಟಪ್ಪ, ಈಗ ಆಲ್ರೆಡಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ವಗ್ರಾಮವನ್ನ ತಲುಪಲಿದೆ. ಫಸ್ಟ್ ಆ ಗ್ರಾಮದಲ್ಲಿ ಅಂದ್ರೆ ಅವರ ಮನೆಯ ಮುಂಭಾಗ ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆಯಂತೆ. ಅಲ್ಲಿ ಎಷ್ಟೊತ್ತಿಡ್ತಾರಂತೆ? ಮತ್ತೆ ಇಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಇಲ್ಲಿ ಎಷ್ಟೊತ್ತಿಡ್ತಾರಂತೆ? ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ? ಎಸ್ ಪೃಥ್ವಿರಾಜ್, ಈಗ ಸುಮಾರು ರಾಮನಗರದ ಬಳಿ ಪಾರ್ಥಿವ ಶರೀರ ಇದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಮಾರು 1 ಗಂಟೆಯ ನಂತರ ಅದು ಮಂಡ್ಯಕ್ಕೆ ಆಗಮಿಸುತ್ತೆ. ಆ ನಂತರ ಮಂಡ್ಯದ ಅವರ ನಿವಾಸದ ಬಳಿ ಸುಮಾರು 1 ಗಂಟೆಗಳ ಕಾಲ ಅಂತಿಮ ದರ್ಶನದ ವ್ಯವಸ್ಥೆ ಮತ್ತು ಮನೆಯವರು ಕುಟುಂಬಸ್ಥರು ನಿರ್ವಹಿಸಬೇಕಾದಂತಹ ಎಲ್ಲಾ ಪೂಜಾ ಕೈಂಕರ್ಯಗಳು ಮತ್ತು ಅಂತಿಮ ವಿಧಿವಿಧಾನವನ್ನು ಅಲ್ಲಿ ನೆರವೇರಿಸಲಾಗುತ್ತೆ. ಆ ನಂತರ ಮೆರವಣಿಗೆ ಮುಖಾಂತರ ಏನು ಈ ಒಂದು ಅಂತ್ಯ ಸಂಸ್ಕಾರ ಸ್ಥಳಕ್ಕೆ ತರ್ತಾರೆ. ನಾವು ದೃಶ್ಯಗಳಲ್ಲೂ ಸಹ ನೋಡಬಹುದು. ಈ ಜಾಗದಲ್ಲೂ ಸಹ ಅಂತಿಮ ದರ್ಶನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬ್ಯಾರಿಕೇಡ್ ಮುಖಾಂತರ
ಮುಖಾಂತರ ಸಾರ್ವಜನಿಕರು ಆಗಮಿಸಿ ಅಂತಿಮ ದರ್ಶನವನ್ನ ಪಡ್ಕೊಳ್ಬಹುದು. ಅಲ್ಲಿಯವರೆಗೂ ಸಹ ಅಲ್ಲಿರುವಂತಹ ಒಂದು ಏನು ಸರ್ಕಾರಿ ಗೌರವವನ್ನು ಸಲ್ಲಿಸೋದಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಆ ವೇದಿಕೆಯಲ್ಲಿ ಪಾರ್ಥಿವ ಶರೀರವನ್ನ ಇಟ್ಟಿರ್ತಾರೆ. ಅಲ್ಲಿಂದ ಬಂದು ಸಾರ್ವಜನಿಕರು ಇಲ್ಲಿ ದರ್ಶನವನ್ನ ಪಡ್ಕೊಂಡು ವಾಪಸ್ ಹೋಗ್ಬೋದು. ಆ ವಾಪಸ್ ಹೋದ ನಂತರ ಸರ್ಕಾರಿ ಗೌರವಗಳನ್ನ ಕೊಟ್ಟ ನಂತರ ಅಂತ್ಯ ಸಂಸ್ಕಾರಕ್ಕೆ ಅನುವು ಮಾಡಿಕೊಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನಾವು ದೃಶ್ಯಗಳನ್ನು ಸಹ ನೋಡಬಹುದು. ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಸಾರ್ವಜನಿಕರು ಬಂದು ಅಂತಿಮ ದರ್ಶನಕ್ಕೆ ಇಲ್ಲೂ ಸಹ ಕಾಯ್ತಾ ಇರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಮಂಡ್ಯಕ್ಕೆ ಬಂದು ಈ ಸ್ಥಳಕ್ಕೂ ಬರುವಂತಹ ಸಾಧ್ಯತೆ ಇದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಹೇಳ್ತಾ ಇದ್ರು ಅಂತಿಮ ವಿಧಿವಿಧಾನಗಳು ಯಾವ ರೀತಿಯಾಗಿ ನಡೀತಾವೆ ಆ ಒಂದು ಜಾಗದಿಂದ ನೇರ ಸಂಪರ್ಕಕ್ಕೆ ಬಂದಿದ್ರು. ಅಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಈಗ ಆಲ್ರೆಡಿ ಪೂರ್ಣಗೊಂಡಿದೆ. ಇನ್ನು ವೇದಿಕೆಯನ್ನ ಕೂಡ ನಿರ್ಮಾಣ ಮಾಡಲಾಗಿರುವಂತದ್ದು, ಕಟ್ಟಿಗೆಗಳನ್ನ ಕೂಡ ಇಡಲಾಗಿದೆ. ಇನ್ನು ಒಂದ್ ಕಡೆ ವೇದಿಕೆಯನ್ನ ನಿರ್ಮಾಣ ಮಾಡಿ ಅಲ್ಲಿ ಗಣ್ಯರಿಗೂ ಕೂಡ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ಎಲ್ಲಾ ದೃಶ್ಯಾವಳಿಗಳು ಅಂತಿಮ ಸಂಸ್ಕಾರ ನಡೆಯುವಂತಹ ಜಾಗ. ಮತ್ತು ಒಂದ್ ಕಡೆ ನಮ್ಮ ಪ್ರತಿನಿಧಿ ಅಲ್ಲಿ ಅವರ ನಿವಾಸದ ಮುಂದೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ರಾಘವೇಂದ್ರ. ಎಸ್ ರಾಘವೇಂದ್ರ, ಅವರ ಮನೆಯ ಬಳಿ ಯಾವ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಇನ್ನೇನು ಮೋಸ್ಟ್ ಪ್ರಾಬಬ್ಲಿ 40 to 45 ಮಿನಿಟ್ಸ್ ಒಳಗೆ ಪಾರ್ಥಿವ ಶರೀರ ತಲುಪುತ್ತೆ. ಹೌದು ಪೃಥ್ವಿರಾಜ್, ಏನು ಮೊನ್ನೆ ಹುತಾತ್ಮರಾದಂತಹ ಮಂಡ್ಯದ ವೀರ ಯೋಧ ಅಂತ ಏನು ಇವರಿದ್ದಾರೆ, ವೀರ ಯೋಧ ಗುರು ಇದ್ದಾರೆ, ಅವರ ಪಾರ್ಥಿವ ಶರೀರ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಏನು ಅವರ ಸ್ವಗ್ರಾಮ ಇದೆ ಗುಡಿಗೆರೆ ಗ್ರಾಮದ ಕಾಲೋನಿ ಅಲ್ಲಿಗೆ ಬಂದು ತಲುಪಲಿದೆ. ಸದ್ಯ ಇದೀಗ ಅವರ ಪಾರ್ಥಿವ ಶರೀರ ಮಂಡ್ಯ ಜಿಲ್ಲೆಯ ಬಾರ್ಡರ್ ಆದಂತಹ ರಾಮನಗರ ಬಳಿ ಇದನ್ನು ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಮನೆಯಲ್ಲಿ ಏನು ಅಂತಿಮ ದರ್ಶನಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏನು ಅವರ ಮನೆ ಬಳಿ ಸುಮಾರು 1 ಗಂಟೆಗಳ ಕಾಲ ಈಗ ಅಂತಿಮ ದರ್ಶನ ವ್ಯವಸ್ಥೆಗೆ ಈಗ ಪೊಲೀಸ್ ಇಲಾಖೆ ನಿರ್ಧರಿಸಿದ್ದು. ಜೊತೆಗೆ ಈಗಾಗಲೇ ಕೂಡ ಈ ಒಂದು ಸ್ಥಳಕ್ಕೆ ಸಾಕಷ್ಟು ಗಣ್ಯರು ಕೂಡ ಬಂದು ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಕೂಡ ಏನು ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷರಾದಂತಹ ಗುಂಡೂರಾವ್ ಸೇರಿದಂತೆ ಕೈ ನಾಯಕರಾದ ಚಲುವಸ್ವಾಮಿ ಒಂದು ಸ್ಥಳಕ್ಕೆ ಬಂದು ಏನು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು. ಜೊತೆಗೆ ಏನು ಕುಮಾರಸ್ವಾಮಿ ಪುತ್ರರಾದ ನಿಖಿಲ್ ಕುಮಾರಸ್ವಾಮಿ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಕೈಲಾದ ಒಂದು ಆರ್ಥಿಕ ನೆರವನ್ನ ನೀಡಿ ಏನು ಈ ಒಂದು ಕೃತ್ಯವನ್ನು ಖಂಡಿಸಿ ಅವರು ಕೂಡ ಈ ಒಂದು ಕ್ರಮದ ವಿರುದ್ಧ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕು ಅನ್ನೋ ಮಾತುಗಳನ್ನ ಹೇಳಿದ್ರು. ಜೊತೆಗೆ ಈಗಾಗಲೇ ಕೂಡ ಏನು ಗ್ರಾಮದಲ್ಲಿ ಇವರ ಪಾರ್ಥಿವ ಶರೀರ ಬರುವ ಹಿನ್ನೆಲೆಯಲ್ಲಿ ಏನು ಗ್ರಾಮದ ಯುವ ಸಮೂಹ ಒಂದು ಅವರ ಅಂತಿಮ ಯಾತ್ರೆಯನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಒಂದು ತೆರೆದ ವಾಹನಕ್ಕೆ ಒಂದು ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಸುಮಾರು ಇಲ್ಲಿಂದ 2 ಕಿಲೋಮೀಟರ್ ವರೆಗೆ ಅವರ ಏನು ಅಂತಿಮ ಯಾತ್ರೆ ನಡೆಯುತ್ತೆ. ಅಂತಿಮ ಯಾತ್ರೆಗೆ ಬೇಕಾದಂತಹ ವಾಹನವನ್ನ ಸಿಂಗರಿಸುವ ಕೆಲಸದಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಏನು ಅವರ ಕುಟುಂಬಸ್ಥರಿದ್ದಾರೆ ಮತ್ತೆ ಅವರ ಬಂಧು ಬಳಗ ಇದೆ, ಅವರೆಲ್ಲರೂ ಕೂಡ ಈಗ ಅವರ ಅಂತಿಮ ದರ್ಶನ ಪಡಿಬೇಕು ಅಂತ ಹೇಳಿ ಈಗ ಏನು ಅವರ ಗ್ರಾಮ ಇದೆ ಗುಡಿಗೆರೆ ಗ್ರಾಮದ ಮನೆ ಮುಂದೆ ಈಗ ಜಮಾಯಿಸಿರುವುದು. ಈಗಾಗಲೇ ಕೂಡ ಸಾಕಷ್ಟು ನೂರಾರು ಸಂಖ್ಯೆಯಲ್ಲಿ ಅವರ ಏನು ಅಭಿಮಾನಿಗಳು ಇರ್ಬೋದು ಅಷ್ಟೇ ಇದು ಎಲ್ಲರೂ ಕೂಡ ಈಗ ಮನೆಯ ಮುಂದೆ ಬಂದು ನಿಂತಿದ್ದಾರೆ. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಗಣ್ಯರ ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಂಡಿದೆ. ಏನು ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿದೆ. ಜೊತೆಗೆ ವಿಐಪಿಗಳ ದರ್ಶನಕ್ಕಾಗಿ ಅಂತಿಮ ದರ್ಶನ ಅಚ್ಚುಕಟ್ಟಾಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.